ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಯೂಟ್ಯೂಬಲ್ಲಿ ಯಾರ್ಯಾರು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಲ್ಲ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನು ಹೇಗೆ ಪರ್ಫೆಕ್ಟಾಗಿ ಅಪ್ಲೋಡ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿತ್ SEO ಪ್ರಕಾರ ಯಾವ ಥರ ಅಂದ್ರೆ ನಿಮ್ಮ ವಿಡಿಯೋಸ್ಗಳು ಯೂಟ್ಯೂಬಲ್ಲಿ ರ್ಯಾಂಕಿಂಗ್ ಆಗೋ ಥರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರಿಗಾರ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ವಿಡಿಯೋನ ನೋಡ್ಕೋಬೋದು. ಸೊ ಕೆಲವೊಂದಿಷ್ಟು ನೀವು ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಬೇಕಾಗತ್ತಾ ಅಪ್ಲೋಡ್ ಮಾಡುವಾಗ. ಸೊ ನೀವು ಅದನ್ನು ನೀಟಾಗಿ ಕರೆಕ್ಟಾಗಿ 100% ಆಗಿ ನೀವು ಚೆನ್ನಾಗಿ ಮಾಡಿದ್ರಪ್ಪ ಅಂದ್ರೆ, ನೀವು ಅದನ್ನು ಆನ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ವಿಡಿಯೋಸ್ಗಳು ಗ್ರೋ ಆಗ್ತವೆ. ಜೊತೆಗೆ ನಿಮ್ಮ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರ, ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಯಾರಿಗಾರ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ನಾನು ವಿಡಿಯೋನ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ಏನು ಮಾಡ್ತೀರಪ್ಪ ಅಂದ್ರೆ, ನಿಮ್ಮ ಹತ್ರ ಯೂಟ್ಯೂಬ್ ಆ್ಯಪ್ನ ನೀವು ಓಪನ್ ಮಾಡಬೇಕಾಗುತ್ತಾ. ಓಪನ್ ಮಾಡಿಕೊಂಡು ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಇಂಟರ್ಫೇಸ್ ಕಾಣುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ಇಲ್ಲಿ ಕೆಳಗಡೆ ಪ್ಲಸ್ ಅಂತ ಕಾಣ್ತಿದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಮೇಲ್ಗಡೆ ಕ್ರಿಯೇಟ್ ಎ ಶಾರ್ಟ್ ಅಂತ ಕಾಣ್ತಿದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ನೀವು ಏನು ಮಾಡಬೇಕಪ್ಪ ಅಂದ್ರೆ, ಇಲ್ಲಿ ನಿಮಗೆ ಕೆಳಗಡೆ ಗ್ಯಾಲರಿ ಅಂತ ಕಾಣುತ್ತೆ ನೋಡು, ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗತ್ತೆ. ಸೊ ನೀವೇನು ಮಾಡ್ತೀರಪ್ಪ ಅಂದ್ರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಏನು ಮಾಡ್ತೀರಪ್ಪ ಅಂದ್ರೆ, ಸ್ವಲ್ಪ ವೇಟ್ ಮಾಡಿ. ಈ ಥರ ನಿಮಗೆ ವಿಡಿಯೋಸ್ ಓಪನ್ ಆಗ್ತವೆ. ಸೊ ನೀವು ಯಾವ ವಿಡಿಯೋನ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ, ಇಲ್ಲಿ ಡನ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನೀವು ಕೆಳಗಡೆ ಬಂದು ಡನ್ ಅಂತ ಕೊಟ್ಕೊಳ್ಳಿ. ಸೊ ಡನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಿಮಗೆ ಪ್ರೋಸೆಸ್ ಆಗ್ತಾ ಇದೆ ನೋಡಿ. ಸ್ವಲ್ಪ ವೇಟ್ ಮಾಡಿ, ಪ್ರೋಸೆಸ್ ಆಗ್ತಾ ಇದೆ. ಇದಾದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ, ನೀವು ಎಸ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಪ್ರೋಸೆಸ್ ಆದಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಕಾಣುತ್ತೆ. ಸೊ ನೀವು ಈ ಮೇಲ್ಗಡೆ ಆ್ಯಡ್ ಸೌಂಡ್ ಅಂತ ಕಾಣ್ತಿದೆ ಅಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮ್ಗೆ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಮ್ಯೂಸಿಕ್ ಆಪ್ಷನ್ಗಳು ಕಾಣ್ತಾವೆ ನೋಡ್ರಿ. ಸೊ ನೀವು ಏನಾದರೂ ಡಬ್ ಸ್ಮ್ಯಾಶ್ ಮಾಡೋದಿತ್ತಪ್ಪ ಅಂದ್ರೆ ಇಲ್ಲಿ ನಿಮಗೆ ಮ್ಯೂಸಿಕ್ ಆಪ್ಷನ್ಗಳು ಸಿಗ್ತಾವೆ. ಸೊ ನಿಮ್ಗೆ ಯಾವ್ದು ಮ್ಯೂಸಿಕ್ ಇಷ್ಟ ಆಗುತ್ತಲ್ಲ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಇವಾಗ ಅವಶ್ಯಕತೆ ಇಲ್ಲ. ಸೊ ನಿಮಗೇನಾದರೂ ಅವಶ್ಯಕತೆ ಇತ್ತಪ್ಪ ಅಂದ್ರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಏನು ಮಾಡ್ತೀರಾ ಅಂದರೆ, ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಟೆಕ್ಸ್ಟ್ ಅಂತ, ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಮೇಲ್ಗಡೆ ಟೆಕ್ಸ್ಟ್ ಅಂತ ಕಾಣ್ತಿದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಟೆಕ್ಸ್ಟ್ ಹಾಕೋಬೋದಪ್ಪ ಅಂದರೆ ಹಾಕೋಬೋದು. ಸೊ ನಾನು ಒಂದು ಕಂಟೆಂಟನ್ನು ಮಾಡಿದ್ದೀನಿ. ಸೊ ನಾನು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ನಾನು ಅದನ್ನು ಟೆಕ್ಸ್ಟ್ ಆಗಿ ಹಾಕೋತಾ ಇದ್ದೀನಿ. ಸೊ ಇದಾದ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ, ಸೊ ಈ ಥರ ನೀವು ಟೆಕ್ಸ್ಟ್ ಹಾಕೊಂಡು ನಿಮ್ದು ಯಾವ್ದು ಕಂಟೆಂಟ್ ಐತಲ್ಲ ಅದ್ರ ಸಂಬಂಧಪಟ್ಟಂಗೆ ನೀವು ಟೆಕ್ಸ್ಟ್ನ ಹಾಕೊಳ್ಳಿ. ಅಕೌಂಟ್ ಕೇಟ ಇಲ್ಲಿ ಮೇಲ್ಗಡೆ ಡನ್ ಅಂತ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಥರ ಬೇಕಲ್ಲ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಿಮಗೆ ಟೆಕ್ಸ್ಟ್ ಕೆಳಗಡೆ ಫಿಲ್ಟರ್ ಅಂತ ಕಾಣ್ತಿದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಈ ಥರ ನಿಮಗೆ ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಫಿಲ್ಟರ್ ಆಪ್ಷನ್ಗಳು ಕಾಣ್ತಾ ಇದ್ದಾವೆ ನೋಡ್ರಿ. ಸೊ ನಿಮಗೆ ಇಲ್ಲಿ ಯಾವ್ದು ಫಿಲ್ಟರ್ ಬೇಕಲ್ಲ ನಿಮ್ಗೆ ಇಷ್ಟ ಆಗಿದ್ದು ಸೊ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಏನು ಮಾಡ್ತೀರಪ್ಪ ಅಂದ್ರೆ, ಇಲ್ಲಿ ರೈಟ್ ಸೈಡಲ್ಲಿ ಎಸ್ ಅಂತ ಕ್ಲಿಕ್ ಕೊಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಇಲ್ಲಿ ಆಪ್ಷನ್ ಕಾಣುತ್ತೆ. ಸೊ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ಸೊ ಈ ಥರ ಇಂಟರ್ಫೇಸ್ ಬಂದಮೇಲೆ ಏನು ಮಾಡ್ತೀರಪ್ಪ ಅಂದರೆ, ಇಲ್ಲಿ ನಿಮ್ಮದು ವಿಡಿಯೋ ಕಾಣ್ತಿದೆ ನೋಡಿ. ಸೊ ಮೇಲ್ಗಡೆ ಅಲ್ಲಿ ಒಂದು ಪೆನ್ಸಿಲ್ ಥರ ಮಾರ್ಕ್ ಕಾಣ್ತಿದೆ ಅಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಕಾಣುತ್ತೆ. ಸೊ ನೀವು ಏನು ಮಾಡಬೇಕಪ್ಪ ಅಂದ್ರೆ, ಥಂಬ್ನೇಲ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿದ್ಮೇಲೆ ಈ ಥರ ಇಲ್ಲಿ ಕೆಳಗಡೆ ಡನ್ ಅಂತ ಇದೆ ನೋಡಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಸೊ ನೀವು ಏನು ಮಾಡ್ತೀರಪ್ಪ ಅಂದ್ರೆ, ಇಲ್ಲಿ ಕ್ಯಾಪ್ಷನ್ ಯುವರ್ ಶಾರ್ಟ್ ಅಂತ ಕಾಣ್ತಿದೆ ಅಲ್ವಾ, ಸೊ ಅಲ್ಲಿ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೈಟಲ್ ನೀವು ಹಾಕಬೇಕಾಗತ್ತೆ. ಟೈಟಲ್ ಯಾವ ಥರ ಇರಬೇಕಪ್ಪ ಅಂದ್ರೆ, ನಿಮ್ಮದು ಕಂಟೆಂಟ್ ಏನೈತಲ್ಲ ಅದರ ಸಂಬಂಧಪಟ್ಟಂಗೆ ಮಾತ್ರ ನೀವು ಟೈಟಲ್ನ ಹಾಕಬೇಕು.
ನಾನು ಯಾವ ಥರ ಟೈಟಲ್ನ ಹಾಕ್ತಾ ಇದ್ದೀನಿ ಅಂದರೆ, ನಾನು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಅದನ್ನು ನಾನು ಟೈಟಲ್ನ ಹಾಕ್ತಾ ಇದ್ದೀನಿ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನಾನು ಹಾಕೊಂಡಿದ್ದೀನಿ. ನಿಮ್ದೇನು ಕಂಟೆಂಟ್ ಐತಲ್ಲ ಅದ್ರ ಸಂಬಂಧಪಟ್ಟಂಗೆ ಹಾಕೊಳ್ಳಿ. ಹಾಕಿದ ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ, ಒಂದು 3-4 ಥರ ಹ್ಯಾಶ್ಟ್ಯಾಗ್ ಹಾಕಬೇಕಾಗತ್ತೆ. ಫಸ್ಟ್ ಹ್ಯಾಶ್ಟ್ಯಾಗ್ ಏನಿರಬೇಕಪ್ಪ ಅಂದ್ರೆ, ನಿಮ್ಮದು ಚಾನಲ್ ಹೆಸರದ್ದು ಒಂದು ಹ್ಯಾಶ್ಟ್ಯಾಗ್ ಹಾಕಬೇಕಾಗುತ್ತೆ. ನನ್ನ ಚಾನಲ್ ಹೆಸರು ಬಂದು ಅದ್ದೂರಿ ಫ್ಯಾನ್ ಅಂತ. ಸೊ ನಮ್ಮದು ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಆಯಿತು. ಸೊ ಇದಾದಮೇಲೆ ನಿಮ್ಮದು ಕಂಟೆಂಟ್ ಏನಿತ್ತಲ್ಲ, ಸೊ ಇದಾದಮೇಲೆ ನೀವು ಏನು ಮಾಡ್ತೀರಪ್ಪ ಅಂದ್ರೆ, ನಿಮ್ಮದು ಕಂಟೆಂಟ್ ಏನೈತಲ್ಲ ಅದ್ರ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಹ್ಯಾಶ್ಟ್ಯಾಗ್ನ ಹಾಕಬೇಕಾಗುತ್ತೆ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನಾನು ಕ್ರಿಯೇಟ್ ಮಾಡ್ಕೊಂಡೆ. ಸೊ ನೀವು ಈ ಥರ ನಿಮ್ಮದು ಕಂಟೆಂಟ್ ಏನೈತಲ್ಲ ಅದ್ರ ಸಂಬಂಧಪಟ್ಟಂಗೆ ನೀವು ಹ್ಯಾಶ್ಟ್ಯಾಗ್ನ ಹಾಕಬೇಕಾಗುತ್ತೆ. ಹಾಕೊಂಡ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ, ಎಸ್ ಅಂತ ಕೊಟ್ಕೊಂಡು ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಎಲ್ಲಿ ಬರ್ತೀರಪ್ಪ ಅಂದ್ರೆ, ಇಲ್ಲಿ ನೀವು ವಿಸಿಬಿಲಿಟಿ ಅಂತ ಕಾಣ್ತಿದೆ ನೋಡಿ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮದು ಪಬ್ಲಿಕ್ ಅಂತ ಇರುತ್ತೆ. ನೀವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಪ್ರೈವೇಟ್ ಹಾಕೋಬೇಕಾಗತ್ತೆ. ಪ್ರೈವೇಟ್ ಹಾಕೊಳ್ಳಿ. ಸೊ ಇದಾದಮೇಲೆ ನೀವು ಮತ್ತೆ ನೀವು ಏನು ಮಾಡ್ತೀರಪ್ಪ ಅಂದ್ರೆ, ಮತ್ತೆ ಬ್ಯಾಕಿಗೆ ಬನ್ನಿ. ಬಂದುಬಿಟ್ಟು ಏನು ಮಾಡ್ತೀರಾ ಅಂದರೆ, ಇಲ್ಲಿ ಕೆಳಗಡೆ ನಿಮಗೆ ಲೊಕೇಶನ್ ಅಂತ ಕಾಣ್ತಿದೆಯಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಲೊಕೇಶನ್ ಯಾವುದೈತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಬರ್ತಾ, ಕೆಳಗಡೆ ಆಡಿಯನ್ಸ್ ಅಂತ ಕೇಳ್ತಾ ಇದೆ ನೋಡಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ, ಇಲ್ಲಿ ನೀವು 2 ಆಪ್ಷನ್ ಕೇಳ್ತಾ ಇದ್ದಾವೆ. ಸೆಕೆಂಡ್ ಒನ್ ಐತೆ ನೋಡ್ರಿ, ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಏಜ್ ರಿಸ್ಟ್ರಿಕ್ಷನ್ ಅಂತ ಕಾಣ್ತಿದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಡೂ ಯು ವಾಂಟ್ ಟು ರೆಸ್ಟ್ರಿಕ್ಟ್ ಯುವರ್ ವಿಡಿಯೋ ಟು ಆ್ಯನ್ ಅಡಲ್ಟ್ ಆಡಿಯನ್ಸ್ ಅಂತ ಕೇಳ್ತಾ ಇದೆ. ಸೊ ನೀವು ಏನು ಮಾಡಬೇಕಪ್ಪ ಅಂದ್ರೆ, ಅಡಲ್ಟ್ ಕಂಟೆಂಟ್ ಬಗ್ಗೆ ಏನಾದರೂ ಮಾಡ್ತಿದ್ರಪ್ಪ ಅಂದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಫಸ್ಟ್ ಒನ್ ಆಪ್ಷನ್ನ. ಸೊ ನೀವೇನಾದರೂ ಚಿಕ್ಕ ಮಕ್ಕಳು ನೋಡೋ ಥರ ವಿಡಿಯೋ ಮಾಡಿದ್ರಪ್ಪ ಅಂದ್ರೆ ಸೆಕೆಂಡ್ ಒನ್ ಇದೆ ನೋಡಿ, ನೋ ಡೋಂಟ್ ರೆಸ್ಟ್ರಿಕ್ಟ್ ಮೈ ವಿಡಿಯೋ ಟು ವ್ಯೂವರ್ಸ್ ಓವರ್ 18 ಅಂತ ಇದೆ ಅಲ್ವಾ. ಸೊ ಅದನ್ನು ನೀವು ಸೆಕೆಂಡ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಏನು ಮಾಡ್ತೀರಾ ಅಂದರೆ, ಇಲ್ಲಿ ರಿಲೇಟೆಡ್ ವಿಡಿಯೋ ಅಂತ ಕಾಣ್ತಿದೆ ಅಲ್ವಾ, ಸೊ ಅದನ್ನು ಹಾಗೆ ಬಿಡಿ. ಸೊ ಇದಾದಮೇಲೆ ನಿಮಗೆ ಕೆಳಗಡೆ ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತ ಕಾಣ್ತಿದೆ ನೋಡಿ. ಸೊ ಇಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನೀವು ಏನು ಮಾಡ್ತೀರಪ್ಪ ಅಂದ್ರೆ, ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಕಾಣುತ್ತಾ. ಇಲ್ಲಿ ನೀವು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಬಂದುಬಿಟ್ಟು ಕೆಳಗಡೆ ನಿಮಗೆ ಆ್ಯಡ್ ಪೇಡ್ ಪ್ರಮೋಷನ್ ಲೇಬಲ್ ಅಂತ ಕಾಣ್ತಿದೆ ಅಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವೇನಾದರೂ ಪ್ರಮೋಷನ್ ಏನಾದರೂ ಮಾಡ್ತಿದ್ರಪ್ಪ ಅಂದರೆ ಎಸ್ ಅಂತ ಕೊಟ್ಕೊಳ್ಳಿ. ಇಲ್ಲಪ್ಪ ಅಂದರೆ ನೋ ಅಂತ ಕೊಡಬೇಕಾಗುತ್ತೆ. ನೋ ಅಂತ ಕೊಟ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಬಂದುಬಿಟ್ಟು ಏನು ಮಾಡ್ತೀರಾ ಅಂದರೆ, ಕಾಮೆಂಟ್ಸ್ ಅಂತ ಕಾಣ್ತಿದೆ ಅಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕಾಮೆಂಟ್ಸ್ ಆನಲ್ಲೇ ಇರಬೇಕು. ಅದನ್ನು ಆನ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಏನು ಮಾಡ್ತೀರಪ್ಪ ಅಂದರೆ, ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಅಪ್ಲೋಡ್ ಶಾರ್ಟ್ ಅಂತ ಕಾಣ್ತಿದೆ ಅಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಶಾರ್ಟ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಬಟ್ ಅದು ಏನಾಗುತ್ತಪ್ಪ ಅಂದ್ರೆ, ಪ್ರೈವೇಟಲ್ಲಿ ಅಪ್ಲೋಡ್ ಆಗಿರ್ತೈತಿ, ಪಬ್ಲಿಕಲ್ಲಿ ಆಗಿರೋದಿಲ್ಲ. ಸೊ ನೀವಾಗ ಏನು ಮಾಡ್ತೀರಪ್ಪ ಅಂದ್ರೆ, ಅದನ್ನು ನೀವು ಪಬ್ಲಿಕ್ಕಾಗಿ ಮಾಡಬೇಕಾಗುತ್ತೆ. ಇವಾಗ ನೀವು ಏನು ಮಾಡ್ತೀರಪ್ಪ ಅಂದ್ರೆ, ಬ್ಯಾಕ್ ಬಂದುಬಿಟ್ಟು YT ಸ್ಟುಡಿಯೋ ಆ್ಯಪ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ, ಇಲ್ಲಿ ನಿಮಗೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಕಾಣುತ್ತೆ. ಸೊ ನೀವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನಿಮಗೆ ಕಂಟೆಂಟ್ ಅಂತ ಕಾಣ್ತಿದೆ ನೋಡಿ, ಡ್ಯಾಶ್ ಬೋರ್ಡ್ ಪಕ್ಕ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಏನು ಮಾಡ್ತೀರಪ್ಪ ಅಂದರೆ, ಈ ಥರ ನಿಮಗೆ ವಿಡಿಯೋಸ್ ಅಂತ ಕಾಣ್ತಿದೆ ಅಲ್ವಾ, ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ, ಅದ್ರ ಪಕ್ಕ ಶಾರ್ಟ್ಸ್ ಅಂತ ಇದೆ ಅಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಕಾಣುತ್ತೆ. ಸೊ ನೀವು ಅಪ್ಲೋಡ್ ಮಾಡಿರ್ತೀರಲ್ಲ ವಿಡಿಯೋ, ಅದು ಇಲ್ಲಿ ಪ್ರೈವೇಟಲ್ಲಿ ಕಾಣುತ್ತೆ ನೋಡಿ. ಸೊ ಇಲ್ಲಿ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನಿಮ್ಮದು ವಿಡಿಯೋ ಕಾಣ್ತಿದೆ ಅಲ್ವಾ, ಸೊ ಅದ್ರ ಮೇಲ್ಗಡೆ ನಿಮಗೆ ಪೆನ್ಸಿಲ್ ಥರ ಮಾರ್ಕ್ ಕಾಣ್ತಿದೆ ಅಲ್ವಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡಿದ್ಮೇಲೆ ಈ ತರ ನಿಮಗೆ ಇಂಟರ್ಫೇಸ್ ಕಾಣುತ್ತೆ. ನೀವು ಆಲ್ರೆಡಿ ತಮ್ನೇಲ್ನ ಹಾಕೊಂಡಿದ್ದೀರಾ, ಟೈಟಲ್ ಕೂಡ ಹಾಕೊಂಡಿದ್ದೀರಾ, ಹ್ಯಾಶ್ ಟ್ಯಾಗ್ ಕೂಡ ಹಾಕೊಂಡಿದ್ದೀರಾ. ಸೊ ಇದಾದ್ಮೇಲೆ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಹಾಕ್ಬೇಕಾಗತ್ತಾ. ಇಲ್ಲಿ ನಿಮಗೆ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇಲ್ಲಿ ನಿಮಗೆ ಕೆಳಗಡೆ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಕಾಣ್ತಿದೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತಾ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಯಾವ ಥರ ಡಿಸ್ಕ್ರಿಪ್ಷನ್ನ ಹಾಕ್ತೀರಪ್ಪ ಅಂದ್ರೆ ನಿಮ್ಮದು ಕಂಟೆಂಟ್ ಏನೈತಲ್ಲ ಅದ್ರ ಸಂಬಂಧಪಟ್ಟಂಗೆ ನೀವು ಡಿಸ್ಕ್ರಿಪ್ಷನ್ನ ಹಾಕಬೇಕಾಗತ್ತೆ. ಸೊ ನೀವು ಟೈಟಲ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ನಾನು ಇವಾಗ ಡಿಸ್ಕ್ರಿಪ್ಷನ್ ಹಾಕ್ತಾ ಇದ್ದೀನಿ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನಾನು ಡಿಸ್ಕ್ರಿಪ್ಷನ್ ಹಾಕೊಂಡಿದ್ದೀನಿ. ನೀವು ಕೂಡ ನಿಮ್ದೇನು ಕಂಟೆಂಟ್ ಇರುತ್ತಲ್ಲ ಅದ್ರ ಸಂಬಂಧಪಟ್ಟಂಗೆ ಡಿಸ್ಕ್ರಿಪ್ಷನ್ ಹಾಕೊಳ್ಳಿ. ಸೊ ಹಾಕೊಂಡ್ಕೇಟ ಏನು ಮಾಡ್ತೀರಪ್ಪ ಅಂದ್ರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ವಿಸಿಬಿಲಿಟಿ ಹಾಗೆ ಇರಲಿ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಆಡಿಯನ್ಸ್ ಅಂತ ಆಲ್ರೆಡಿ ಹಾಕೊಂಡಿದ್ದೀರಾ. ಸೊ ಇದಾದಮೇಲೆ ರಿಲೇಟೆಡ್ ವಿಡಿಯೋ ಇದನ್ನು ಏನು ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಬಿಡಿ. ಸೊ ಇಲ್ಲಿ ನಿಮಗೆ ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಕಾಣ್ತಿದೆ ನೋಡಿ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತಾ. ಇಲ್ಲಿ ನಿಮಗೆ ಪ್ಲಸ್ ಅಂತ ಮಾರ್ಕ್ ಕಾಣ್ತಿದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ನೀವು ಏನು ಮಾಡ್ತೀರಪ್ಪ ಅಂದ್ರೆ ನಿಮ್ಮ ವಿಡಿಯೋನ ನೀವು ಪ್ಲೇಲಿಸ್ಟ್ಗೆ ಹಾಕೋಬೋದು. ಸೊ ಇಲ್ಲಿ ಪ್ಲೇಲಿಸ್ಟ್ನ ಆ್ಯಡ್ ಮಾಡಿಕೊಂಡು ನೀವು ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಡನ್ ಅಂತ ಕೊಡಬೇಕಾಗುತ್ತೆ. ಡನ್ ಅಂತ ಕ್ಲಿಕ್ ಮಾಡಿಕೊಂಡು ಮತ್ತೆ ಬ್ಯಾಕಿಗೆ ಬನ್ನಿ. ಬಂದುಬಿಟ್ಟು ಏನು ಮಾಡ್ತೀರಾ ಅಂದರೆ ಇಲ್ಲಿ ಕೆಳಗಡೆ ಮೂವರ್ ಆಪ್ಷನ್ ಅಂತ ಕಾಣ್ತಿದೆ ನೋಡಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಆ್ಯಡ್ ಟ್ಯಾಗ್ಸ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಯಾವ ಥರ ಟ್ಯಾಗ್ಸ್ನ ಹಾಕ್ತೀರಾ ಅಂದರೆ ನಿಮ್ಮದು ಕಂಟೆಂಟ್ ಏನೈತಲ್ಲ ಅದರ ಸಂಬಂಧಪಟ್ಟಂಗೆ ಮಾತ್ರ ಇಲ್ಲಿ ನೀವು ಟ್ಯಾಗ್ಸ್ನ ಹಾಕಬೇಕಾಗತ್ತೆ. ಸೊ ನಾನು ಕೂಡ ಹಾಕೋತಾ ಇದ್ದೀನಿ. ಸೊ ನಾನು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನಾನು ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಅದರ ಬಗ್ಗೆ ನಾನು ಟ್ಯಾಗ್ಸ್ನ ಹಾಕ್ತಾ ಇದ್ದೀನಿ. ಸೊ ನಾನು ಇವಾಗ ಒಂದನೇ ಹ್ಯಾಶ್ಟ್ಯಾಗ್ ಹಾಕಿದೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ. ಇವಾಗ ಸೆಕೆಂಡ್ ಒನ್ ಹಾಕ್ತಾ ಇದ್ದೀನಿ. ಸೆಕೆಂಡ್ ಒನ್ ಏನು ಹಾಕಿದೆ ಅಂದರೆ ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಕನ್ನಡ ಅಂತ ಹಾಕೊಂಡೆ. ಸೊ ಇದಾದಮೇಲೆ ಸೊ ಮೂರನೇ ಟ್ಯಾಗ್ಸ್ನ ನಾನು ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಅಂತ ಹಾಕೊಂಡಿದ್ದೀನಿ. ಸೊ ಈ ಥರ ನೀವು ನಾನು ಇವಾಗ ಎಕ್ಸಾಂಪಲ್ ತೋರಿಸಿದ್ದೀನಿ. ಸೊ ನೀವು ಇದೇ ಥರ ನಿಮ್ದು ಏನು ಕಂಟೆಂಟ್ ಇರುತ್ತಲ್ಲ ಅದ್ರ ಸಂಬಂಧಪಟ್ಟಂಗೆ ನೀವು ಟ್ಯಾಗ್ಸ್ನ ಹಾಕ್ಕೊಂಡು ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬನ್ನಿ. ಸೊ ಇಲ್ಲಿ ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತ ಕಾಣ್ತಿದೆ, ಇದನ್ನು ಆಲ್ರೆಡಿ ಮಾಡ್ಕೊಂಡಿದ್ದೀರಾ. ಸೊ ಇದೇನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದಾದ್ಮೇಲೆ ನಿಮಗೆ ಕೆಟಗರಿ ಕಾಣುತ್ತೆ ನೋಡ್ರಿ. ಸೊ ಕೆಟಗರಿ ಏನು ಹಾಕೋತೀರಪ್ಪ ಅಂದ್ರೆ ನಿಮ್ಮದು ವಿಡಿಯೋ ಕಂಟೆಂಟ್ ಏನೈತಲ್ಲ ಸೊ ನೀವು ಅದ್ರ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಕೆಟಗರಿನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಾನು ಇವಾಗ ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ನಾನು ವಿಡಿಯೋ ಮಾಡಿರೋದು. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ನಿಮ್ದು ಯಾವ್ದು ಕೆಟಗರಿ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕಿಗೆ ಬನ್ನಿ. ಬಂದುಬಿಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಸೊ ಇಲ್ಲಿ ನಿಮಗೆ ಕೆಳಗಡೆ ಇಲ್ಲಿ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ನೀವು ತಿರ್ಗಾ ಬ್ಯಾಕಿಗೆ ಬರಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ನಿಮ್ಮದು ಪ್ರೈವೇಟ್ ಅಂತ ಕಾಣ್ತಿದೆ ನೋಡಿ ವಿಸಿಬಿಲಿಟಿ, ಇದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ನಿಮ್ಮದು ಪ್ರೈವೇಟ್ ಇರ್ತೈತಿ. ಸೊ ನೀವು ಮೇಲ್ಗಡೆ ಪಬ್ಲಿಕ್ ಅಂತ ಇದೆ ನೋಡಿ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಮತ್ತೆ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದುಬಿಟ್ಟು ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಸೇವ್ ಅಂತ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಿಮ್ಮದು ವಿಡಿಯೋ ಶಾರ್ಟ್ ವಿಡಿಯೋ ಪೂರ್ತಿಯಾಗಿ ಅಪ್ಲೋಡ್ ಆಗುತ್ತೆ. ಸೊ ಯಾರಿಗಾರು ಇಷ್ಟ ಆಗಿತ್ತಪ್ಪ ಅಂದ್ರೆ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಒಂದು ಲೈಕ್ ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಫ್ರೆಂಡ್ಸ್.